ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ವಂದನೆಗಳು. ಈ ಮಿಷನ್ ಅಂದ್ರೆ ತುಂಬ ಸೂಪರಾಗೈತೆ. ಹೆಂಗೈತೆ ಅಂದರೆ ಈ ಮಿಷನ್ ಅಂದ್ರೆ ಸಾಕಾದಾಗೈತೆ. ನನಗೆ ಇಷ್ಟು ದಿನ ರಾಬ್ರಿ ಮಾಡೋಕ್ಕೆ ಆ ಕೆಲಸ ಈ ಕೆಲಸ ಮಾಡೋಕ್ಕೆ ಓದ್ತಿದ್ನಲ್ಲ, ಅವ್ನಿಗೆ ಗೊತ್ತಾಗ್ದಂಗೆ ಇವತ್ತು ಪೊಲೀಸ್ ನನಗೆ ಕರೆದವನೆ. ಅದೇ ಇವನಿಗೆ ಡೌಟ್ ಬರ್ದಂಗೆ ನಾನು ಅವ್ನು ಪೊಲೀಸ್ ಹತ್ರ ಹೋಗಿ ಮಾತಾಡಬೇಕು. ಗೊತ್ತಾಯ್ತಾ? ಜಸ್ಟ್ ಇವನು ಇವಾಗ ಏನಂತಾನೆ, ಇವನು ಡ್ರೈವರು ಕಾರ್ ಕೆಟ್ಟೋಗಿಸ್ಬಿಟ್ಟವನೆ. ಅದಕ್ಕೆ ನೀನು ನನ್ನ ಪರ್ಸ್ನಲ್ ಡ್ರೈವರ್ ಆಗಿರು, ಮತ್ತು ನಿನ್ನ ಕಾರ್ ಜೊತೆ ಆಮೇಲೆ ಮೀಟಿಂಗ್ ಮಾಡೋಣ ಪಾರ್ಟ್ನರ್ ಜೊತೆ. ಅಮೌಂಟ್ ಎಲ್ಲ ಎಷ್ಟಾಯ್ತು ಅಂತ ಪಾರ್ಟ್ನರ್ ಜೊತೆ ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳೋನು ಇವನು. ಆದರೆ ನಾನು ಇವನಿಗೆ ಪೊಲೀಸ್ ಹತ್ರ ಹೋಗೋದು ಗೊತ್ತಾಗ್ಬಾರ್ದು. ಇವಾಗ ನೆಕ್ಸ್ಟ್ ಇವ್ರ ಫ್ರೆಂಡ್ಸ್ ಹತ್ರ ಮೀಟಿಂಗ್ ಮಾಡೋಣ ಅಂದಲ್ಲ, ಈಗ ಅಲ್ಲಿಗೆ ಹೋಗ್ಬೇಕು. ನಾನೀಗ ಮೀಟಿಂಗ್ ನಡೀತಿತ್ತಲ್ಲ ಆ ಜಾಗಕ್ಕೆ ನಾನು ಈಗ ಇವನಿಗೆ ಕರ್ಕೊಂಡು ಅಲ್ಲಿಗೆ ಕರ್ಕೊಂಡೋಗಿ ಬಿಡಬೇಕು. ಆ ಜಾಗಕ್ಕೆ ಇವನನ್ನು ಕರ್ಕೊಂಡೋಗಿ ಬಿಡ್ಬೇಕು ನಾನು. ಇವಾಗ ಇವನು ಕಾರ್ ಕೆಟ್ಟೋಗಿರೋದ್ರಿಂದ ನಾನು ನೋಡಿ ಈ ಜಾಗಕ್ಕೆ ಇವನನ್ನು ನಾನು ಕರ್ಕೊಂಡೋಗಿ ಬಿಡಬೇಕು. ಫುಲ್ ಸಕ್ಕತ್ತಾಗೈತಿ, ಇಂಟ್ರೆಸ್ಟಿಂಗ್ ಐತೆ ನೋಡಿ. ಹಂಗೆ ಆ ಜಾಗಕ್ಕೆ ಕರ್ಕೊಂಡೋಗಿ ಬಿಡಬೇಕು. ಅಲ್ಲಿಗೆ ಹೋದ್ಮೇಲೆ ನೀ ಕ್ಯಾಮ್ರಾ ಆನ್ ಮಾಡ್ತೀನಿ. ಏನು ಇನ್ನೊಂದು 500 ಮೀಟ್ರ್ ಐತೆ ನೋಡಿ. ಇಲ್ಲಿ ಹತ್ರ ನನಗೆ ಇವಾಗ ಪೊಲೀಸ್ ಇರೋದು ಇವನ ಹತ್ರನೇ. ಅದು ಇವನನ್ನು ಇಲ್ಲಿ ಬಿಟ್ಬಿಟ್ಟು ನಾನು ಹೋಗ್ಬೇಕು ರಿಟರ್ನು. ನನಗಿಷ್ಟು ಕಾಲಾವಕಾಶ ಅಂತ ಇರ್ತದೆ, ಅಷ್ಟೊಳಗೆ ಹೋಗಿ ಮಾತಾಡ್ಸ್ಕೊಂಬರ್ಬೇಕು ಅವ್ನು ಹೋಗಿ. ಇವತ್ತಿಂದ ಇವನು ಪರ್ಸ್ನಲ್ ಡ್ರೈವರ್ ನಾನೇ ನೋಡಿರಿ. ಇವ್ರ ಪಾರ್ಟ್ನರ್ಸ್ ಹತ್ರ ನನಗೆ ಕರ್ಕೊಂಬಂದ. ಆಗಲೇ ಹೇಳೋದು ನಾನು ಅಲ್ಲಿ ಬಿದ್ದು ಬೋಟ್ ಹತ್ರ ಪಾರ್ಟ್ನರ್ಸ್ ಹತ್ರ ಬಂದ. ಇವನು ಇಲ್ಲಿ ಬಿಟ್ಬಿಟ್ಟು ನಾನು ಮೆತ್ತಗೆ ಹೋಗಿ ಪೊಲೀಸ್ ಹತ್ರ ಮಾತಾಡ್ಕೊಂಬಂದುಬಿಡ್ಬೇಕು. ಈಗ ಪೊಲೀಸ್ ಎಲ್ಲವನೇ ಅಂದರೆ ಇದ್ರ ಪಕ್ಕದ ಸಿಟಿಲಿ ಪೆಟ್ರೋಲ್ ಬಂಕ್ ಪಕ್ಕ ಒಂದು ಮನೆ ಇರುತ್ತೆ, ಚಿಕ್ಕ ಶೆಡ್ ಪಕ್ಕ ನಿಂತವನು. ಅಲ್ಲಿಗೆ ಹೋಗಿ ನಾನು ಮಾತಾಡ್ಬೇಕು ನೋಡಿರಿ. ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ. ಮಿಷನ್ ಫುಲ್ ಇಂಟ್ರೆಸ್ಟಿಂಗ್ ಹಂಗೆ ಐತೆ. ನೀವು ಈ ಗೇಮ್ ಆಡೋಕ್ಕೆ ಯಾವಾಗ ಶುರು ಮಾಡಿದ್ರೋ ಅವಾಗಲಿಂದನೂ ಅಂದರೆ ಫಸ್ಟ್ ಒಂದು ಸ್ವಲ್ಪ ಬೋರ್ ಆಗುತ್ತೆ, ಒಂದೊಂದು ಮಿಷನ್ ಬೋರ್ ಆಗುತ್ತೆ. ಹಂಗಂತ ನೀವು ಆಡ್ದಂಗೆ ಇರಬೇಡ್ರಿ. ಆಡಿ ಮಿಷನ್ಸ್ ಎಲ್ಲ ಆಡಿ. ನಿಮಗೆ ಅಕಸ್ಮಾತ್ ಏನಾರ ಬೇಜಾರಾದರೆ ಕಾರ್ಗೋ ಡೆಲಿವರಿ ಮಾಡಿ. ಅದು ಬೇಜಾರಾದರೆ ಹಳೆಯವು ಸ್ಕ್ರಾಪ್ ಎಲ್ಲ ತುಂಬ್ಕೊಂಬಂದಿರ್ತೈತಲ್ಲ, ಅಲ್ಲಿಗೆ ಸ್ಕ್ರಾಪ್ಗಳು ಐಟಮ್ನೆಲ್ಲ ತುಂಬ್ಕೊಂಬಂದು ತಗೊಂಬಂದು ಹಾಕಿ. ತಗೊಂಬಂದ್ಬಿಟ್ಟು ಅಲ್ಲಿ ಕೊಡ್ಬೋದು ನೀವು ಆ ಶೆಡ್ ಹತ್ರ. ಅದು ಮ್ಯಾಪ್ ರೌಂಡು ಹೂವು ಥರ ಐತಲ್ಲ, ಅಲ್ಲಿ ಸ್ಕ್ರಾಪ್ ಕೊಡೋದು ನೀವು. ಈಗ ನಾನು ಪೊಲೀಸ್ ಹತ್ರ ಹೋಗಿ ಮಾತಾಡಬೇಕು. ಆದರೆ ಇವನೇ ಅನ್ಕೊಂತಾನೆ ತಿರ್ಗಾ ಮನೆಗೆ ಹೋಗ್ತಾವನೆ ಅನ್ಕೊಂಡಿರ್ತಾನೆ. ಆದರೆ ನಾನು ಮನೆಗೆ ಹೋಗಿರೋದು ಇವನಿಗೆ ಗೊತ್ತಾಗ್ಬಾರ್ದು. ಅವನಿಗೆ ಗೊತ್ತಾಗ್ದಂಗೆ ಪೊಲೀಸ್ ನನಗೆ ಕರೆದಿರೋದು. ಯಾರಿಗೂ ಗೊತ್ತಾಗ್ದಂಗೆ ನೀನು ಬಾ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಕರೆದವನು. ಅದು ಏನು ವಿಷಯ ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಒಂದು ಸರ್ತಿ 2 ಅಟ್ಯಾಕಲ್ಲಿ ಪೊಲೀಸ್ ಹತ್ರ ತಪ್ಪಿಸ್ಕೊಬೇಕಾಯ್ತು. ಅದರಲ್ಲಿ ಮೋಸ್ಟ್ಲಿ ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ಏನೋ ವಾರ್ನಿಂಗ್ ಕೊಡೋಕ್ಕೋ ಏನಕ್ಕೋ ಇರ್ಬೇಕು ಪೊಲೀಸ್ ಕರೆದಿರೋದು. ನನಗಂತೂ ಗೊತ್ತಿಲ್ಲ ಏನಕ್ಕೆ ಪೊಲೀಸ್ ಕರೆದವನೆ ಅಂತ. ಈಗ ಹೋಗಿ ನೋಡೋಣ ತಡೀರಿ. ಈ ಬಂಡೆ ದಾಟಿ ಹೋಗ್ಬೇಕು, ಇಲ್ಲ ಬಳಸ್ಕೊಂಬರ್ಬೇಕು. ಈ ಬಂಡೆ ದಾಟ್ಬಿಟ್ಟೆ ಹೋಗೋಣ. 4 ವೀಲ್ ಡ್ರೈವ್ ಮಾಡ್ಕೊಳ್ಳೋಣ, ಎಕ್ಸ್ಟ್ರಾ ಹಾಕೋಣ, ನುಗ್ಗೋಣ. ಗೈಸ್, ಇಲ್ಲಿ ಮುಂದೆ ಪೊಲೀಸ್ ಇರ್ತಾನೆ, ಅಲ್ಲೇ ನಿಂತಾನೆ ನೋಡಿ. ಬನ್ನಿ ಹೋಗೋಣ. ಪೊಲೀಸ್ ಏನು ಹೇಳ್ತಾನೆ ಕೇಳೋಣ. ಏನನ್ನ ಪೊಲೀಸ್ ಜೈಲಿಗೆ ಹಾಕೋಕ್ಕೆ ನಾವು ಕರ್ಸೋಣ ಗೊತ್ತಿಲ್ಲ. ಮೋಸ್ಟ್ಲಿ ಅವನಿಗೆ ಹಿಡ್ಕೊಡೋಕ್ಕೆ ಏನನ್ನ ಕರೆಸಿರ್ಬೇಕು ಅನಿಸುತ್ತೆ. ನೋಡೋಣ ಬನ್ನಿ ಏನು ಹೇಳ್ತಾನೆ ಅಂತ. ಎಲ್ಲೋದ ಪೊಲೀಸು? ಇಲ್ಲಿಗೆ ಕರೆದಿದ್ದಲ್ವ ಅವನು. ಇಳಿದ್ಬಿಟ್ಟು ನೋಡಂತರಿ. ಟರ್ನ್ ಅರೌಂಡ್ ಹಿಂದಗಡೆ, ಮನೆ ಹಿಂದಗಡೆ ಅವನೇ. ಓಹೋ, ರಿಚರ್ಡ್ಗೆ ಸಹಾಯ ಮಾಡ್ತಿರೋದೇನು ಮೊದಲಿಂದನೂ ನೋಡ್ತಾವನೆ. ನಾನು ಏನೇನು ಕೆಲಸ ಮಾಡಿದೆ ಅದನ್ನೆಲ್ಲ ವಾಚ್ ಮಾಡೋನಂತೆ. ಅವನ್ನ ಹಿಡ್ಕೊಡೋಕ್ಕೆ ಸಹಾಯ ಮಾಡಬೇಕಂತೆ ನಾನು. ಆಮೇಲೆ ಅವನಿಗೆ ದೊಡ್ಡದು ಘೋರ ಶಿಕ್ಷೆ ಆಗುತ್ತೆ ಅಂತ ಹೇಳ್ತವನೆ. ಜಾಸ್ತಿ ದೊಡ್ಡ ಶಿಕ್ಷೆ ಆಗುತ್ತೆ, ನಿಮಗೂ ಶಿಕ್ಷೆ ಆಗುತ್ತೆ ಅಂತ ಹೇಳ್ತವನಪ್ಪ ಇವನು. ನಾನೇನು ಮಾಡೋಕ್ಕಾಗಲ್ಲ, ಐ ಆಮ್ ಸಾರಿ ಅಂತವನೆ. ಈಗ ಅವನಿಗೆ ದೊಡ್ಡ ಶಿಕ್ಷೆ ಆಗುತ್ತೆ, ಅವನಿಗೆ ಶಿಕ್ಷೆ ಮಾಡೋಕ್ಕೆ ಇಟ್ಕೊಡ್ಬೇಕು ಅವನ್ನ ಅಂತ. ನೀನು ನನಗೆ ಸಹಾಯ ಮಾಡು ಅಂತ ಕೇಳ್ತಾವನೆ. ಕೋಚ್ ಫಾಸ್ಟ್
ಅವನ್ನ ಬೇಗ ಹಿಡಿಯೋಕ್ಕೆ ನಿಮ್ಮ ಸಹಾಯ ಇದ್ದರೆ ಮಾತ್ರ ನಾನು ನಿಮಗೆ ಕಡಿಮೆ ಶಿಕ್ಷೆ ಆಗಂಗೆ ಮಾಡ್ತೀನಿ ಅಂತ ಹೇಳ್ತಾವನು ಅವನು. ಇವಾಗ ಅವನು ಏನು ಹೇಳ್ತಾನೆ ಅಂದರೆ ಅಲ್ಲಿ ಕ್ಯಾಮ್ರಾಗಳು ಅವ್ನು ಇರತ್ತವ, ಅವ್ನಿಗೆ ಸಹಾಯ ಮಾಡಬೇಕು, ಅವ್ನು ಇರತ್ತವ ಎಲ್ಲ ಅವ್ನ ಗುಟ್ಟು ಅವ್ನು ಏನೇನು ಕೋಡ್ಗಳು ಅವೆಲ್ಲ ನಮಗೆ ಹೇಳಬೇಕು, ಮತ್ತು ಅವನ್ನ ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡಿಸ್ತೀವಿ, ಅಲ್ಲಿರೋರ್ನೆಲ್ಲ ಸೆಕ್ಯೂರಿಟಿ ಗಾರ್ಡ್ನ ಮತ್ತು ಕ್ಯಾಮ್ರಾಗಳ್ನೆಲ್ಲ ಆಫ್ ಮಾಡ್ತೀವಿ, ನೀನು ಅವನ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಕೊಡಲೇಬೇಕು ಅಂತ ಕೇಳ್ತಾವನು ಪೊಲೀಸು. ನಿನಗೆ ಕಡಿಮೆ ಶಿಕ್ಷೆ ಮಾಡ್ತೀನಿ, ಅದನ್ನು ಮಾಡೋಕ್ಕೆ ಮಾತ್ರ ನನ್ನ ಕೈಲಿ ಸಾಧ್ಯ, ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾವನಪ್ಪ ಪೊಲೀಸ್ನವ್ನು. ಇವಾಗ ನಾನು ಅವನ್ನ ಹಿಡಿಯೋಕ್ಕೆ ಸಹಾಯ ಮಾಡಬೇಕಷ್ಟೇ. ಮುಂದಿನ ಮಿಷನ್ ಅದೇ ಇರೋದು ನನಗೆ. ಮೋಸ್ಟ್ಲಿ ಇವಾಗ ನಾನು ಹೋಗಬೇಕು. ಎಂಥ ಕೆಲಸ ಆಯಿತು, ಇವನಿಗೆ ಸಹಾಯ ಮಾಡೋಕ್ಕೆ ಹೋಗಿ ನಾನು ಬೇರೆ ಜೈಲಿಗೆ ಹೋಗ್ಬೇಕೀಗ. ಕಡಿಮೆ ಶಿಕ್ಷೆ ಮಾಡಿಸ್ತೀನಿ ಅಂತ ಹೇಳೋನೆ, ಏನು ಮಾಡ್ತಾನೋ ಗೊತ್ತಿಲ್ಲ. ಇಂಜಿನ್ ಏನು ಆಗಿಲ್ಲ, ಚೆನ್ನಾಗೇ ಐತೆ. ನಾನು ಬರ್ಬೇಕಾದ್ರೆ ಅದೇನು ಲೈಟ್ ಕಂಬಕ್ಕೆ ಗುದ್ಬಿಟ್ಟೆ, ನೋಡೋಣ ಇಂಜಿನ್ ಏನಾಗೈತೆ ಅಂತ. ಇಂಜಿನ್ ಏನೋ ಸೂಪರ್ ಆಗೈತೆ. ಇವಾಗ ಅವ್ನು ಹೋಗಿ ಹಿಡ್ಕೊಡ್ಬೇಕು, ನಾನು ಹಿಡಿಯೋ ಕೆಲಸ ಮಾಡ್ಬೇಕು ಇವಾಗ. ಬಾಸ್ ಅಂತಲೇ ಈಗ ಅವನ ಹತ್ರ ಹೋಗ್ಬೇಕು ನಾನು ಇವಾಗ. ಟೈಮಿಂಗ್ಸು ಅದೇ, ಅವನಿಗೆ ನಾನು ಇಲ್ಲಿರೋದು ಗೊತ್ತಾಗ್ಬಾರ್ದು ಅಂತ ಅಷ್ಟರೊಳಗೆ ನಾನು ಅಲ್ಲಿಗೆ ಹೋಗಬೇಕು, ಇಲ್ಲ ಅಂದರೆ ನಾನು ಸಿಗಾಕೊಂಬಿಡ್ತೀನಿ. ಟೈಮಿಂಗ್ಸ್ ನೋಡಿ ಅಲ್ಲಿ 100% ಐತಲ್ಲ, ಅದು 0 ಆಗೋಷ್ಟೊತ್ತಿಗೆ ನಾನು ಅಲ್ಲಿಗೆ ಹೋಗಲೇಬೇಕು, ಇಲ್ಲಾಂದರೆ ಮಿಷನ್ ಫೇಲ್ ಆಗುತ್ತೆ. ಅಲ್ಲೇ ಕೊಟ್ಟಂತಡಿ, ಟೈಮ್ ಯೂನಿಟ್ಸ್ ದ ಮಿಷನ್ಸ್ ಈಸ್ ಫೇಲ್. ಅದ್ರೊಳಗೆ ಹೋಗಲಿಲ್ಲ ಅಂದರೆ ನಾನು ಇವಾಗ ಈ ಮಿಷನ್ ಹೋಗ್ಬೋದು. ಇವಾಗ ಅವ್ನು ಫಸ್ಟ್ ನನಗೆ ಏನು ಹೇಳ್ದ ಅಂದರೆ, ಅವನಿಗೆ ನಾನು ಫಸ್ಟಿಂದ ಅವನ ಜೊತೆ ಕೆಲಸ ಮಾಡ್ತಿರೋದೆಲ್ಲ ವಾಚ್ ಮಾಡ್ತಾಯಿದ್ರಂತೆ, ಅಂದರೆ ನನಗೆ ಹೇಳಿಲ್ಲ ಅವತ್ತು. ಇವಾಗ ಕರೆದ್ಬಿಟ್ಟು ಪೊಲೀಸ್ನವ್ನು ಹೇಳ್ತಾವನೆ, ಇವಾಗ ಅವ್ನು ಹಿಡಿಯೋಕ್ಕೆ ನೀನು ಸಹಾಯ ಮಾಡಿದ್ರೆ ನಾನು ನಿನಗೆ ಶಿಕ್ಷೆ ಕಮ್ಮಿ ಆಗಿ ಮಾಡ್ತೀನಿ, ಯಾಕೆಂದರೆ ನೀನು ಅವತ್ತಿಂದ ನನಗೆ ಏಜೆಂಟಾಗಿ ಕೆಲಸ ಮಾಡಿದ್ದೆ ಹಿಂದೆ ಒಂದಿನ, ಅದನ್ನು ಮರೆಯಲ್ಲ ನಾನು. ದೊಡ್ಡ ಅಧಿಕಾರಿಗಳ ಜೊತೆ ಎಲ್ಲ ಮಾತಾಡಿ ನಿನಗೆ ಶಿಕ್ಷೆ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾವನವನು. ಹಾಗಾಗಿ ಇವಾಗ ನಂದೇನು ಕೆಲಸ ಮಾಡಬೇಕಂದ್ರೆ, ಅವನಿಗೆ ರಿಚರ್ಡ್ಗೆ ಗೊತ್ತಾಗ್ದಂಗೆ ಅವನ್ನ ಹಿಡ್ಕೊಡ್ಬೇಕು ನಾನು. ಹಿಡ್ಕೊಟ್ಬಿಟ್ಟು ಅವನಿಗೆ ಏನು ಸಹಾಯ ಮಾಡಬಾರ್ದು. ಅವನಿಗೆ ಇವಾಗ ನೆಕ್ಸ್ಟ್ ಮಿಷನ್ಸ್ ಏನು ಕೊಡ್ತಾರೋ ಅವೇನು ಮಾಡಬಾರ್ದು ನಾನು. ಹಂಗಾಗಿ ಶಿಕ್ಷೆ ಕಡಿಮೆ ಮಾಡಿಸ್ತೀನಿ ಅಂತ ಹೇಳವನೆ. ಏನು ಮಾಡ್ತಾನಂತೆ ನನಗೂ ಗೊತ್ತಿಲ್ಲ, ನೋಡಬೇಕು. ಇದೇ ಥರ ನೆಕ್ಸ್ಟ್ ಮಿಷನ್ಗಾಗಿ ಕಾಯ್ತಾಯಿರಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಸಪೋರ್ಟ್ ಮಾಡಿ. ಇದೇ ಥರ ಇದೊಂದು ಸ್ವಲ್ಪ ಇದರಲ್ಲಿ 100 ಮಿಷನ್ಸ್ ಇದ್ದಾವೆ. ನಾನೊಂದು 22-23 ಮಿಷನ್ಸ್ ಮುಗಿಸಿರ್ಬೋದಷ್ಟೇ. ಇನ್ನೂ 100 ಮಿಷನ್ಸ್ ಇದ್ದಾವೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಏನೈತೆ ಒಂದು ಸ್ವಲ್ಪ ಇದರದು ಅದು ಬರೀ ಸುಲಭವಾಗಿರೋದು ಯಾವುವು ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಜಾಸ್ತಿ ಕಷ್ಟವಾಗಿರೋ ಮಾತ್ರ ಮಾಡಿದ್ದೀನಿ. ಹಂಗಾಗಿ ಇವಾಗ ಇವನಿಗೆ ರಿಚರ್ಡಿಗೆ ಗೊತ್ತಾಗ್ದಂಗೆ ನಾನು ಹೋಗಿ ನೋಡಿರಿ, ಇನ್ನೇನು ಟೈಮಿಂಗ್ಸ್ ಮುಗಿತಾ ಬರ್ತೈತೆ. ಅಷ್ಟೊತ್ತಿಗೆ 900 ಮೀಟ್ರ್ ಐತೆ. 900 ಮೀಟ್ರ್ ಅಲ್ಲಿಂದ ನೆಕ್ಸ್ಟು ರಿಚರ್ಡ್ ಹತ್ರ ಹೋಗಿ, ಈಗ ಅವ್ನು ಡ್ರೈವರ್ ಇಲ್ವಲ್ಲ, ಅವ್ನು ನನಗೆ ಗೊತ್ತಾಗ್ತಿರೋದು ಇವಾಗ ಅವ್ನು ಇಷ್ಟು ಟೈಮಿಂಗ್ಸ್ ಇರ್ತೈತೆ, ಅವ್ನು ಎಷ್ಟು ಟೈಮಿಂಗ್ಸ್ ಮಾತಾಡ್ತಾರೆ ಮೀಟಿಂಗಲ್ಲಿ ಅಂತ, ಅಷ್ಟು ಟೈಮಿಂಗ್ಸ್ ಒಳಗೆ ನಾನು ಅವನ ಪೊಲೀಸರ ಮಾತಾಡ್ಕೊಂಡು ಇಲ್ಲಿಗೆ ಬಂದುಬಿಡ್ಬೇಕು ನಾನು. ನೋಡಿ ಇವಾಗ ರಿಚರ್ಡ್ನ ಇಳಿಸಿದ್ನಲ್ಲ ಆ ಜಾಗಕ್ಕೆ ಹೋಗ್ಬೇಕು ನಾನೀಗ. ಯಾಕೆಂದರೆ ಇಲ್ಲಿಂದ ಈಗ ಅವ್ನು ನೆಕ್ಸ್ಟ್ ಇವಾಗ ನನಗೆ ಫೋನ್ ಮಾಡ್ದೆ. ಯಾವ ಥರ ಅಂದರೆ, ನಾನು ಇವಾಗ ಎಲ್ಲಿದ್ದೀನಿ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಅಂದರೆ ನಾನು ಇಲ್ಲೇ ಮನೆ ತವೇ ಇದ್ದೆ, ನನ್ನನ್ನು ಬಿಟ್ಬಿಟ್ಟು ಅಲ್ಲಿ ಮನೆ ತಗೋ ಹೋಗೋನು, ಅವನು ಎಲ್ಲೂ ಹೋಗಿಲ್ಲ ಅಂತ ಅವನಿಗೂ ಇವಾಗ ಡೌಟ್ ಬರುತ್ತೆ ಅವನಿಗೆ. ಮುಂದೆ ನೋಡಿರಿ, ಹಂಗೆ ವಿಡಿಯೋ ಪೂರ್ತಿ ಎಂಡ್ ತನಕ ನೋಡಿ, ನಿಮಗೆ ಇಂಟ್ರೆಸ್ಟಿಂಗಾಗಿ ಬರುತ್ತೆ. ಅಂದರೆ ಅಲ್ಲಿ ಎಲ್ಲಿ ಇಳಿಸಿದ್ದೀನೋ ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ. నేను ಬಂದೆ ಆ ಜಾಗಕ್ಕೆ. ಇಲ್ಲಿ ಸೌಂಡ್ ಆನ್ ಮಾಡಿದ್ರೆ, ನೀವು ಯಾವುದೇ ಈ ಥರ ಬ್ಯಾರಿಗೇಟ್ ಇದ್ದರೆ ಅಲ್ಲೋಗಿ ಆನ್ ಮಾಡಿದ್ರೆ ಈ ಗೇಟ್ ಓಪನ್ ಆಗುತ್ತೆ ನಿಮಗೆ. ಅಲ್ಲಿಗೆ ನೀವು ಗೇಟ್ ಓಪನ್ ಆಗಿದ್ದು ನೆಕ್ಸ್ಟ್ ಹೋಗ್ಬೋದು ನೀವು. ಆದರೆ ಇಲ್ಲಿ 4 ವೀಲ್ ಇದು ಬೈಕ್ ಐತೆ, ಆದರೆ ನಾವು ಓಡ್ಸೋಕ್ಕಾಗಲ್ಲ, ಅದನ್ನು ಓಡ್ಸೋಕ್ಕೆ ಕೊಡೋಲ್ಲ ಇವರು. ಇನ್ನೊಂದರಲ್ಲಿ ಶೂಟಿಂಗ್ ಐತಲ್ಲ, ಇದು ಗನ್ ಶೂಟರ್, ಅನಿಮಲ್ನ ಬೇಟೆ ಆಡೋದಿತ್ತಲ್ಲ, ಅಲ್ಲಿ ಹೋದರೆ ನಿಮಗೆ ಗನ್ ಕೊಡ್ತಾರೆ. ಮತ್ತು 4 ವೀಲ್ ಕಾರು, ಅಲ್ಲೂ ನೀವು ಕಾರ್ಗೋ ಡೆಲಿವರಿ ಮಾಡ್ಬೋದು. ಅಂದರೆ ಆ ಥರ 4 ವೀಲ್ಡ್ ಬೈಕಲ್ಲಿ ನೀವು ಹೋಗಿ ಕಾರ್ಗೋ ಡೆಲಿವರಿ ಮಾಡ್ಬೋದು.
ಇವಾಗ ಇವನಿಗೆ ಡೌಟ್ ಬಂದೇ ತಾಲೆ, ಯಾಕೆ ಇಷ್ಟ ತಕ ಮಾಡಿದ್ನಲ್ಲ ಇವನು ಬರೋಕ್ಕೆ ಅಂದ್ಬಿಟ್ಟು. ಹಂಗಾಗಿ ಇವಾಗ ನಾನು ಅಲ್ಲಿಗೆ ಹೋಗ್ಬೇಕು. ಅವ್ನು ಹೋದ್ಮೇಲೆ ಅಲ್ಲಿ ಏನು ಕೇಳ್ತಾನೆ ನನಗೆ ನೋಡಬೇಕು. ಮೋಸ್ಟ್ಲಿ ಏನು ಕೇಳ್ತಾನೆ ಅಂತ ಗೊತ್ತಿಲ್ಲ, ನೋಡೋಣ. ಇವನು ಏನು ಹೇಳ್ತಾವನೆ ಅಂದರೆ, ನನ್ನ ಜೊತೆ ಕೆಲಸ ಮಾಡ್ತಿರೋದು ನೀವು ನನಗೆ ಖುಷಿ ಆಗ್ತಿದೆ. ಆಮೇಲೆ ನಿಮ್ಮ ಸ್ನೇಹಿತನೊಂದಿಗೆ ಕೆಲಸ ಮಾಡಲು ನನಗೆ ಖುಷಿ ಇದೆ ಅಂತ ಹೇಳ್ತಾವನೆ. ಅಂದರೆ ಬಿಡುಗಡೆ, ಅವ್ರನ್ನ ಇವ್ರ ಫ್ರೆಂಡ್ಸ್ನ ಜೈಲಿಗೆ ಹಾಕೋರೆ, ಅದನ್ನ ಬಿಡುಗಡೆ ಮಾಡೋಕ್ಕೆ ಹೆಲ್ಪ್ ಮಾಡು ಅಂತ ಕೇಳ್ತಾವನೆ. ನಿಮ್ಗೆ ಯಾವುದೇ ರೀತಿ ಹಣ ಇದಾಗ್ದಲೇ ನಿಮ್ಗೆ ಕೊಡ್ತೀನಿ ಅಂತ. ನನಗೆ ಇದರಲ್ಲಿ 17,000 ರೂಪಾಯಿ ಕೊಟ್ಟವ್ರೆ. ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು